ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಅಪ್ಪ, ನಾವವತ್ತು ದೇವ್ರ ಮನೆಯಲ್ಲಿ ಒಡವೆನ ಒರೆಸ್ತಾ ಇರ್ಬೇಕಾದ್ರೆ ಯಾರೋ ಕಿಟಕಿನಲ್ಲಿ ನೋಡ್ದ ಹಾಗಾಯ್ತು. ಹೌದಪ್ಪ, ನಿನ್ನೆ ರಾತ್ರಿ ನಾನು ಗಂಗೆ ಮಲ್ಗಿರ್ಬೇಕಾದ್ರೆ ಮನೆಗೆ ಯಾರೋ ಬಂದ ಹಾಗಾಯ್ತು. ನಾವಿಬ್ರು ಬೆಕ್ಕು ಅನ್ಕೊಂಡ್ ಸುಮ್ನಾಗ್ಬಿಟ್ವಿ. ಅಂದ್ರೆ ಕಳ್ತನ ಆಗಿದೆ. ಅಪ್ಪ ಅಪ್ಪ, ಪಾತಾಳಕ್ಕೆ ಕುಸ್ತು ಹೋದಂಗ ಆಗ್ತಾ ಇದೆ. ದೇವಸ್ಥಾನಕ್ಕೆ ಸೇರಿದ ಕೋಟ್ಯಾಂತರ ರೂಪಾಯಿ ಒಡವೆ. ಇನ್ನೊಂದು ಸ್ವಲ್ಪ ಹೊತ್ತಲ್ಲೇ ಪಲ್ಲಕ್ಕಿ ಉತ್ಸವ ಶುರುವಾಗ್ತಾ ಇದೆ. ಇಲ್ಲಿ ನೋಡಿದ್ರೆ ಒಡವೆ ಇಲ್ವೇ? ಏನ್ ಮಾಡ್ಲಿ? ರೀ ಅಪ್ಪ, ಟೆನ್ಷನ್ ಆಗ್ಬಿಡಿಯಪ್ಪ, ಸಮಾಧಾನ ಮಾಡ್ಕೊಳ್ಳಿ. ಹೇಗಮ್ಮ ಸಮಾಧಾನ ಮಾಡ್ಕೊಳ್ಳಿ? ಊರ್ನೋರ್ ಮುಂದೆ ಮರ್ಯಾದೆ ಹೋಗುತ್ತೆ. ತಲೆ ಎತ್ಕೊಂಡು ಹೇಗಮ್ಮ ಓಡಾಡ್ಲಿ? ಇಷ್ಟು ವರ್ಷದಲ್ಲಿ ಯಾವತ್ತೂ ಹೀಗಾಗಿರ್ಲಿಲ್ಲ. ಯಾಕಪ್ಪ ಭಗವಂತ ಹೀಗ್ ಮಾಡ್ದೆ? ನನ್ನ ಮಾನ ಹೋದ್ರೆ ನನ್ನ ಪ್ರಾಣ ಹೋದ ಹಾಗೆ. ಅಪ್ಪ, ಯಾಕಿಂತ ಮಾತಾಡ್ತೀರಾ? ನಾನಿಲ್ವಾ? ನಾನ್ ಹೋಗ್ಬಿಟ್ಟು ಹುಡ್ಕೊಂಡ್ ಬರ್ತೀನಿ. ಎಲ್ಲಂತ ಹುಡುಕ್ತಿಯೇ? ಹೇಗ್ ಹುಡುಕ್ತಿಯಾ? ಹುಡುಗಾಟನ? ಅದೆಲ್ಲಾದ್ರೂ ಇರ್ಲಿ, ಯಾರಾದ್ರೂ ಕದ್ದಿರ್ಲಿ, ನಾನ್ ಹೋಗಿ ಹುಡ್ಕೊಂಡ್ ಬರ್ತೀನಿ. ಅಪ್ಪ, ನೀವ್ ಧೈರ್ಯವಾಗಿರಿ. ಗಂಗೆ, ನೀನೊಬ್ಳೇ ಹೋಗ್ಬೇಡ, ನಾನು ಬರ್ತೀನಿ ನಿನ್ ಜೊತೆ. ಅಕ್ಕ, ನೀನ್ ದೇವಸ್ಥಾನಕ್ ಹೋಗಿರು. ದಿನ ನೀನ್ ಹಾಡ್ತೀಯ ಅಲ್ವಾ, ಅದನ್ ತಪ್ಪಿಸ್ಕೋಬೇಡ. ಅಕ್ಕ, ನೀನ್ ದೇವಸ್ಥಾನದಲ್ಲಿ ಭಕ್ತಿಯಿಂದ ಹಾಡ್ತಾ ಇದ್ರೆ ಜನ ಮೈ ಮತ್ತು ಕಳ್ದ್ ಹೋಗ್ತಾರೆ. ಅಷ್ಟ್ರಲ್ಲಿ ನಾನ್ ಒಡವೆನೆಲ್ಲ ಹುಡ್ಕೊಂಡ್ ಬಂದ್ಬಿಡ್ತೀನಿ, ಆಯ್ತಾ? ಸರಿ. ನೀಲಾ, ಬಾ. ಹಾ, ಗಂಗಾ ಗಂಗಾ